ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ಯಾವೆಲ್ಲ ಸೆಂಟೆನ್ಸ್ಗಳು ಬರುತ್ತೆ ಅಂಡ್ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಏನ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ, ಯಾವ ಪರ್ಪಸ್ ಯೂಸ್ ಮಾಡ್ತೀವಿ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬೇಸಿಕಲಿ 4 ತರದ್ದು ಸೆಂಟೆನ್ಸ್ಗಳಿದಾವೆ. ಅದರಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಡಿಕ್ಲರೇಟಿವ್, ಇಂಪೆರೇಟಿವ್, ಇಂಟರೋಗೇಟಿವ್ ಮತ್ತೆ ಎಕ್ಸ್ಕ್ಲಮೇಟರಿ. ಸೊ ಈ 4 ಸೆಂಟೆನ್ಸ್ಗಳನ್ನ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚೆ ನೀವು ಇನ್ನೊಂದು ತಿಳ್ಕೊಬೇಕಾಗಿರೋದೇನಂದ್ರೆ, ಟೈಪ್ಸ್ ಆಫ್ ಸೆಂಟೆನ್ಸ್ ಅಂತ ಬಂದಾಗ 2 ಕೆಟಗರಿಯಾಗಿ ಮೈನ್ ಆಗಿ ಡಿವೈಡ್ ಮಾಡ್ಕೋತೀವಿ ಅದನ್ನ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ, ಮೊದಲನೇದು ಬೇಸ್ಡ್ ಆನ್ ಫಂಕ್ಷನ್ ಅಂಡ್ ಪರ್ಪಸ್. ಸೊ ಯಾವ ಫಂಕ್ಷನ್ಗೆ ಅಥವಾ ಯಾವ ಪರ್ಪಸ್ಗೆ ನಾವು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತಾ ಇದೀವಿ, ಯೂಸ್ ಮಾಡ್ತೀವಿ ಅನ್ನೋದನ್ನ ಇಟ್ಕೊಂಡು ಒಂದಷ್ಟು ಟೈಪ್ಸ್ಗಳಾಗಿ ಡಿವೈಡ್ ಮಾಡ್ಕೋತೀವಿ. ಅಂಡ್ ಸ್ಟ್ರಕ್ಚರ್, ಸೆಂಟೆನ್ಸ್ ಸ್ಟ್ರಕ್ಚರ್ ಬಂದಾಗ ಆ ಸ್ಟ್ರಕ್ಚರ್ಸ್ ಬೇಸ್ಡ್ ಆಗಿ ಕೂಡ ನಾವು ಸೆಂಟೆನ್ಸ್ಗಳನ್ನ ಬೇರೆ ಬೇರೆ ಟೈಪ್ಸ್ಗಳಾಗಿ ಡಿವೈಡ್ ಮಾಡ್ಕೋತೀವಿ. ಸೊ ನಾನು ಇವಾಗ ಪ್ರೀವಿಯಸ್ ಸ್ಕ್ರೀನಲ್ಲಿ ಏನು ತೋರಿಸಿದ್ನಲ್ಲ 4, ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಡಿಕ್ಲರೇಟಿವ್, ಇಂಪೆರೇಟಿವ್, ಇಂಟರೋಗೇಟಿವ್ ಅಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಈ 4 ಕೂಡ ಫಸ್ಟ್ ಕೆಟಗರಿಗೆ ಬರುವಂತ ಟೈಪ್ಸ್ಗಳು, ಅಂದ್ರೆ ಫಂಕ್ಷನ್ ಅಥವಾ ಪರ್ಪಸ್. ಯಾವ ಪರ್ಪಸ್ಗೆ ಯಾವ ಉದ್ದೇಶವನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತಾ ಇದೀವಿ, ಯಾವ ಫಂಕ್ಷನ್ ಅನ್ನ ಅದು ಸರ್ವ್ ಮಾಡುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಈ 4 ಭಾಗವಾಗಿ ನಾವು ಡಿವೈಡ್ ಮಾಡ್ಕೊಂಡಿದೀವಿ. ಅಂಡ್ ಸೆಕೆಂಡ್ ಒನ್ ಬಂದ್ರೆ ಸ್ಟ್ರಕ್ಚರ್ ಬೇಸ್ಡ್ ಆಗಿ ಸೆಂಟೆನ್ಸ್ಗಳನ್ನ ಡಿವೈಡ್ ಮಾಡುವಂಥದ್ದು. ಸೊ ಇಲ್ಲಿ ಮೈನ್ ಆಗಿ 3 ಥರದ್ ಬರುತ್ತೆ. ಸಿಂಪಲ್ ಬರುತ್ತೆ, ಕಾಂಪ್ಲೆಕ್ಸ್ ಮತ್ತೆ ಕಾಂಪೌಂಡ್ ಬರುತ್ತೆ. ಬಟ್ ಇದನ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಸ್ಟ್ರಕ್ಚರ್ ಬೇಸ್ಡ್ ಆಗಿ ಡಿವೈಡ್ ಮಾಡೋದನ್ನ ಮತ್ತೆ ಯಾವೆಲ್ಲ ಪರ್ಪಸ್ಗಳಿಗೆ ಯೂಸ್ ಮಾಡ್ಕೋತೀವಿ, ಯಾವೆಲ್ಲ ಕ್ಲಾಸ್ಗಳು ಬರುತ್ತೆ ಅದರಲ್ಲಿ, ಸಿಂಪಲ್ ಅಂದ್ರೆ ಏನು, ಮತ್ತೆ ಕಾಂಪ್ಲೆಕ್ಸ್ ಅಂದ್ರೆ ಏನು, ಕಾಂಪೌಂಡ್ ಅಂದ್ರೆ ಏನು, ಇದೆಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಲೆಟ್ ಅಸ್ ಫೋಕಸ್ ಓನ್ಲಿ ಆನ್ ದ ಫಸ್ಟ್ ಒನ್, ಫಂಕ್ಷನ್ ಮತ್ತೆ ಪರ್ಪಸ್ ಬೇಸ್ಡ್ ಆಗಿರುವಂತ ಈ 4 ನೋಡಿದ್ರಿ ಅಲ್ವಾ. ಸೊ ಅದನ್ನ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೊದಲನೇದು ಬಂದು ಡಿಕ್ಲರೇಟಿವ್ ಸೆಂಟೆನ್ಸಸ್. ಓಕೆ, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದ್ರೆ ಏನು ಅಂತಂದ್ರೆ, ನಿಮಗೆ ಒಂದು ಸಿಂಪಲ್ ಮೆಥಡ್ ಏನಂದ್ರೆ, ಫಸ್ಟ್ ಹೇಳ್ತೀನಿ ಇವಾಗ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ಹೇಳಿ. ಸೊ ಆರ್ಡರ್ಲಿ ಹೋಗೋಣ. ಫಸ್ಟ್ ಡಿಕ್ಲರೇಟಿವ್, ದೆನ್ ಇಂಟರೋಗೇಟಿವ್, ನೆಕ್ಸ್ಟ್ ಇಂಪೆರೇಟಿವ್ ಅಂಡ್ ಲಾಸ್ಟ್ ಬಂದ್ರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಬಟ್ ಅದು 3ನ್ನ ಕ್ಲಿಯರ್ಲಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ಈಸಿ ಇದನ್ನ ಅರ್ಥ ಮಾಡ್ಕೊಳ್ಳೋ ಅಂತದ್ದು. ಸೊ ಬಿಕಾಸ್ ಅದು 3 ಗೊತ್ತಾದ್ರೆ ಅದು ಯಾವ್ದು 3 ಅಲ್ಲ ಅಂತಂದ್ರೆ ಉಳ್ಕೊಂಡಿರೋ ಎಲ್ಲ ಸೆಂಟೆನ್ಸ್ಗಳು ಕೂಡ ಡಿಕ್ಲರೇಟಿವ್ ಸೆಂಟೆನ್ಸ್ಗಳಾಗುತ್ತೆ. ಬಟ್ ಬಿಫೋರ್ ದಟ್ ನಿಮಗೆ ಬೇಸಿಕ್ ಐಡಿಯಾ ಇರಲಿ ಡಿಕ್ಲರೇಟಿವ್ ಅಂದ್ರೆ ಏನೋ ಮತ್ತೆ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ. ಈಗ ಸೆಂಟೆನ್ಸ್ ಅಂದ್ರೆ ಗೊತ್ತಿದೆ ನಿಮಗೆ, ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಆರ್ ವಿಚ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್. ಒಂದು ಕಂಪ್ಲೀಟ್ ಆಗಿ ಅರ್ಥವನ್ನ ಕೊಡುವಂತ, ಒಂದು ಸೆನ್ಸ್ ಅನ್ನ ಕೊಡುವಂತ ಒಂದು ಗ್ರೂಪ್ ಆಫ್ ವರ್ಡ್ಸ್ ಗಳಿಗೆ ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿದ್ರೆ ಫ್ಯಾಕ್ಟ್, ಒಪಿನಿಯನ್ಸ್, ಐಡಿಯಾಸ್ ಮತ್ತೆ ಇನ್ಫಾರ್ಮೇಶನ್ಸ್ಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಅದನ್ನ ಮಾತಾಡುವಾಗ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತಿದೀವಿ ಅಂತ ಬಂದ್ರೆ ಅವೆಲ್ಲವೂ ಕೂಡ ಡಿಕ್ಲರೇಟಿವ್ ಸೆಂಟೆನ್ಸ್ಗಳಾಗುತ್ತೆ. ಓಕೆ, ಅದು ದಟ್ ಮೇ ಬಿ ರಿಟರ್ನ್ ಮೋಡ್ ಆಫ್ ಕಮ್ಯುನಿಕೇಶನ್ ಆರ್ ಸ್ಪೋಕನ್ ಮೋಡ್ ಆಫ್ ಕಮ್ಯುನಿಕೇಶನ್. ಅಂದ್ರೆ ನಾವು ಮಾತಾಡುವಾಗ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡೋದಾಗಿರ್ಬೋದು ಅಥವಾ ಬರೆಯುವಾಗ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಿರ್ಬೋದು. ಸೊ ಇಷ್ಟನ್ನ ಕವರ್ ಮಾಡ್ಕೊಂಡು ನಾವು ಹೇಳ್ತಾ ಇದೀವಿ, ಮಾತಾಡ್ತಾ ಇದೀವಿ ಅಥವಾ ಬರೀತಾ ಇದೀವಿ ಅಂತಂದ್ರೆ ಅವೆಲ್ಲ ಸೆಂಟೆನ್ಸ್ಗಳು ಕೂಡ ಡಿಕ್ಲರೇಟಿವ್ ಸೆಂಟೆನ್ಸ್ಗಳಾಗ್ತವೆ. ಅಂಡ್ ಅದರಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಅಫರ್ಮೇಟಿವ್ ಸೆಂಟೆನ್ಸ್ ವಿಚ್ ಗಿವ್ಸ್ ಪಾಸಿಟಿವ್ ಮೀನಿಂಗ್ ಅಂಡ್ ನೆಕ್ಸ್ಟ್ ಒಂದು ನೆಗೆಟಿವ್ ಸೆಂಟೆನ್ಸ್ ವಿಚ್ ಗಿವ್ಸ್ ನೆಗೆಟಿವ್ ಮೀನಿಂಗ್. ಸೊ ಇದೆರಡನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಡಿಕ್ಲರೇಟಿವ್ ಅದರಲ್ಲಿ 2 ಬರುತ್ತೆ. ಒಂದು ಪಾಸಿಟಿವ್ ಮೀನಿಂಗ್ ಅನ್ನ ಕೊಡುವಂತ ಸೆಂಟೆನ್ಸ್ಗಳು, ಮತ್ತೊಂದು ಬಂದು ನೆಗೆಟಿವ್ ಮೀನಿಂಗ್ ಅನ್ನ ಕೊಡುವಂತ ಸೆಂಟೆನ್ಸ್ಗಳು. ಸೊ ಡಿಕ್ಲರೇಟಿವ್ ಏನ್ ಕೆಲಸ ಮಾಡುತ್ತೆ ಇದೊಂದ್ಸಲಿ ಗಮನ ಇಟ್ಟು ನೋಡ್ಕೊಂಡ್ಬಿಡಿ ಇದನ್ನ. ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಮಿಕ್ಕಿರೋ 3 ಅರ್ಥ ಆದ್ವು ಅಂತಂದ್ರೆ ಇಟ್ ಬಿಕಮ್ಸ್ ಈಸಿ ಡಿಕ್ಲರೇಟಿವ್ ಅನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಓಕೆ, ಇಲ್ಲಿ ಸೊ ಲೆಟ್ ಮಿ ಬಿಗಿನ್ ವಿತ್ ಅಫರ್ಮೇಟಿವ್ ಸೆಂಟೆನ್ಸ್ ವಿಚ್ ಗಿವ್ಸ್ ಪಾಸಿಟಿವ್ ಮೀನಿಂಗ್. ಓಕೆ, ಸೊ ಇಲ್ಲಿ ಸೆಂಟೆನ್ಸ್ಗಳ ಗಮನ ಇಟ್ಟು ನೋಡ್ಕೊಳ್ಳಿ. 6 ಡಿಫರೆಂಟ್ ಸೆಂಟೆನ್ಸ್ಗಳನ್ನ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಹಾಕಿದ್ದೀನಿ ಸ್ಕ್ರೀನ್ ಮೇಲೆ. I am a teacher. Water boils at 100 degrees Celsius. I read books every day. Learning a new language takes time. This bank opens at 10 a.m. Electric bikes reduce carbon emissions. ಸೊ 4 ಬೇರೆ ಬೇರೆ ಪರ್ಪಸ್ ಅನ್ನ ಸರ್ವ್ ಮಾಡುತ್ತೆ. ಅಂಡ್ 6 ಸೆಂಟೆನ್ಸ್ಗಳು ಕೂಡ, ಈ 6 ಸೆಂಟೆನ್ಸ್ಗಳು ಬಿಲಾಂಗ್ ಆಗೋದು ಯಾವುದಕ್ಕೆ? ಡಿಕ್ಲರೇಟಿವ್ ಸೆಂಟೆನ್ಸ್ಗೆ. ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರ್ತೀವಿ, ಅಥವಾ ಫ್ಯಾಕ್ಚುಯಲ್ ಆಗಿ ಏನನ್ನಾದ್ರೂ ಹೇಳ್ತಾ ಇರ್ತೀವಿ, ಒಂದು ಐಡಿಯಾ ಬಗ್ಗೆ ಹೇಳ್ತಾ ಇರ್ತೀವಿ, ಅಥವಾ ನಮ್ಮ ಒಪಿನಿಯನ್ಸ್ ಅನ್ನ ಶೇರ್ ಮಾಡ್ಕೋತಾ ಇರ್ತೀವಿ, ಅಥವಾ ನಾವು ಯಾವ್ದ್ರ ಬಗ್ಗೆನಾದ್ರೂ ಯಾರಿಗಾದ್ರೂ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇವೆಲ್ಲವನ್ನೂ ಸೇರಿಕೊಂಡು ನಾವು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂಡ್ ಮೋರ್ ಓವರ್ ಇದು ಬಂದು ಪಾಸಿಟಿವ್. ಆಮೇಲೆ ಬರ್ತೀನಿ ನಾನು ಪಾಸಿಟಿವ್ ಅಂದ್ರೆ ಏನು ಅಥವಾ ಅಫರ್ಮೇಟಿವ್ ಅಂದ್ರೆ ಏನು ಅಂತ ಹೇಳಿ. ಸೊ ಐ ಆಮ್ ಅ ಟೀಚರ್ ಅಂತ ಹೇಳಿದ್ರೆ ಒಂದು ಫ್ಯಾಕ್ಚುಯಲ್ ಆಗಿ ಮಾತಾಡ್ತಾ ಇರ್ತೀನಿ ಅಥವಾ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಇರ್ತೀನಿ. ಅಂಡ್ ಅಗೇನ್ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನೀರು ಕುದಿಯೋಕ್ ಸ್ಟಾರ್ಟ್ ಆಗುತ್ತೆ. ಅದರದ್ದು ಕುದಿಯೋ ಬಿಂದು ಅಥವಾ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳುವಾಗ ನಾವು ಫ್ಯಾಕ್ಚುಯಲ್ ಆಗಿ ಮಾತಾಡ್ತಾ ಇರ್ತೀವಿ. ಇಟ್ಸ್ ಅ ಫ್ಯಾಕ್ಟ್. ಅಂಡ್ ಐ ರೀಡ್ ಬುಕ್ಸ್ ಎವ್ರಿ ಡೇ. ಒಂದು ರೆಗ್ಯುಲರ್ ಪ್ರಾಕ್ಟೀಸ್ ಬಗ್ಗೆ, ರೂಟೀನ್ ಬಗ್ಗೆ ಮಾತಾಡುವಾಗ ಇವಿಷ್ಟು ಸೆಂಟೆನ್ಸ್ಗಳನ್ನ ನೋಡಿದ್ರೆ ಒಂದು ಜನರಲ್ ಆಗಿರೋ ಸ್ಟೇಟ್ಮೆಂಟ್ ಅನ್ನ ನಾವು ಪಾಸ್ ಮಾಡ್ತೀವಿ. ಓಕೆ, ನಾ ಮತ್ತೆ ನೆನ್ಪಿಟ್ಕೊಳ್ಳಿ, ದಟ್ ಮೇ ಬಿ ರಿಟರ್ನ್ ಮೋಡ್ ಆಫ್ ಕಮ್ಯುನಿಕೇಶನ್ ಆರ್ ಸ್ಪೋಕನ್ ಮೋಡ್ ಆಫ್ ಕಮ್ಯುನಿಕೇಶನ್. ಸೊ ಈ ತರದ್ದು ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡುವಾಗ
ಒಂದು ಕಾಮನ್ ಆಗಿರುವಂಥ ಯೂಶುವಲ್ ಸೆಂಟೆನ್ಸ್ಗಳನ್ನ ನಾವು ಡೆಲಿವರ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಆಲ್ ಸಚ್ ಸೆಂಟೆನ್ಸಸ್ ಆರ್ ಕನ್ಸಿಡರ್ಡ್ ಟು ಬಿ ಡಿಕ್ಲರೇಟಿವ್ ಸೆಂಟೆನ್ಸಸ್. ಆ್ಯಂಡ್ ಅದರಲ್ಲಿ ಕೂಡ ಪಾಸಿಟಿವ್ ಸೆಂಟೆನ್ಸ್ ಅಥವಾ ಅಫರ್ಮೇಟಿವ್ ಸೆಂಟೆನ್ಸಿಗೆ ಬರುತ್ತೆ. ಸೊ ನೆಕ್ಸ್ಟ್ ನೆಗೆಟಿವ್ ಅಂದರೆ ಏನು ಅಂದರೆ, ಈ ಸೆಂಟೆನ್ಸ್ಗಳನ್ನ ಗಮನ ಇಟ್ಟು ನೋಡಿ ಒಮ್ಮೆ. ಐ ಆಮ್ ನಾಟ್ ಅ ಡಾಕ್ಟರ್, ದ ಟ್ರೈನ್ ಹ್ಯಾಸ್ ನಾಟ್ ಅರೈವ್ಡ್ ಎಟ್, ಶಿ ಡಸಂಟ್ ಲೈಕ್ ಸ್ವೀಟ್ಸ್, ಆಶಾ ನೆವರ್ ವಾಚಸ್ ಹಾರರ್ ಮೂವೀಸ್, ದಿಸ್ ಬ್ಯಾಂಕ್ ಡಸಂಟ್ ವರ್ಕ್ ಆನ್ ಸಂಡೇಸ್, ವಿ ಡಿಡ್ ನಾಟ್ ಅಟೆಂಡ್ ದ ಪಾರ್ಟಿ ಯೆಸ್ಟರ್ಡೇ. ಸೊ ಇಟ್ಸ್ ವೆರಿ ಸಿಂಪಲ್. ಫಸ್ಟು ಇವಾಗ ಸುಮಾರು ಜನಕ್ಕೆ ನನ್ನ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ಳೋದಾಯ್ತು ಅಂತಂದರೆ, ಯಾರಿಗೂ ಹೋಗ್ಬಿಟ್ಟು ಇವಾಗ ರಾಮ ಕಿಲ್ಡ್ ಸೋಮ ಇದು ನೆಗೆಟಿವ್ ಮೀನಿಂಗ್ ಕೊಡುತ್ತಾ ಪಾಸಿಟಿವ್ ಮೀನಿಂಗ್ ಕೊಡುತ್ತಾ ಅಥವಾ ನೆಗೆಟಿವ್ ಸೆಂಟೆನ್ಸಾ ಪಾಸಿಟಿವ್ ಸೆಂಟೆನ್ಸ್ ಅಂತ ಕೇಳಿದ್ರೆ, ಒಂದು ವಿಂಡೋ ತೋರಿಸ್ಬಿಟ್ಟು ಐ ವಿಲ್ ಬ್ರೇಕ್ ದಿಸ್ ವಿಂಡೋ ಅಂತ ಹೇಳಿ ಇದು ನೆಗೆಟಿವ್ ಸೆಂಟೆನ್ಸಾ ಪಾಸಿಟಿವ್ ಅಂತ ಕೇಳಿದ್ರೆ 95% ಹುಡುಗರು ಏನು ಆನ್ಸರ್ ಮಾಡ್ತಾರೆ ಅಂತಂದ್ರೆ ಇದು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಬಿಕಾಸ್ ನಾವು ಹೆಂಗೆ ಅಂತಂದ್ರೆ ಕೆಟ್ಟ ಕೆಲಸ ಆಗೋದೆಲ್ಲ ನೆಗೆಟಿವ್ ಮತ್ತೆ ಒಳ್ಳೆ ಕೆಲಸದೆಲ್ಲ ಪಾಸಿಟಿವ್ ಅಂತ ಅನ್ಕೊಬಿಡ್ತೀವಿ. ಎಥಿಕಲ್ ಮೀನಿಂಗ್ ಅಂತ ಬಂದಾಗ, ಮೊರಾಲಿಟಿ ವೈಸ್ ನಲ್ಲಿ ಬಂದಾಗ ದಟ್ಸ್ ಟ್ರೂ. ಯಾರಿಗಾದ್ರೂ ಏನನ್ನಾದ್ರೂ ನಾವು ಕೆಟ್ಟದ್ ಮಾಡ್ತಾ ಇದೀವಿ ಅಂತಂದ್ರೆ ಅದೆಲ್ಲ ನೆಗೆಟಿವ್ ಆಗುತ್ತೆ, ಒಳ್ಳೇದ್ ಮಾಡ್ತಾ ಇದೀವಿ ಅಂತಂದ್ರೆ ಅದೆಲ್ಲ ಪಾಸಿಟಿವ್ ಆಗುತ್ತೆ. ಬಟ್ ಗ್ರಾಮರ್ ಪರ್ಸೆಪ್ಷನ್ ಅಲ್ಲಿ ಅಥವಾ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ, ಏನಾದ್ರೂ ಕೆಲಸ ನಡೀತಾ ಇದೆ ಅಥವಾ ನಡೆಯೋದಿದೆ ಅಂತ ಹೇಳುವಾಗ ಅದು ಕೆಟ್ಟ ಕೆಲಸ ಆಗಿರ್ಲಿ ಒಳ್ಳೆ ಕೆಲಸ ಆಗಿರ್ಲಿ, ಕೆಲಸ ನಡೆಯುತ್ತೆ ಅಂತ ಹೇಳುವಾಗೆಲ್ಲನೂ ಅದು ಪಾಸಿಟಿವ್ ಮೀನಿಂಗ್ ಅನ್ನ ಕೊಡುತ್ತೆ. ಅಥವಾ ಇದನ್ನ ಮಾಡಬಾರ್ದು, ಅಲ್ಲಿ ಹೋಗ್ಬಾರ್ದು, ಅದಾಗಿಲ್ಲ, ಇದಾಗಿಲ್ಲ, ಇಲ್ಲ ಅನ್ನೋ ಮೀನಿಂಗ್ ಅನ್ನ ಕೊಡುವಂತ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡ್ತೀವಲ್ಲ, ಅದೆಲ್ಲವೂ ಕೂಡ ನೆಗೆಟಿವ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ಇದೊಂದು ನಿಮ್ಗೆ ಚೆನ್ನಾಗಿ ನೆನಪಿರ್ಲಿ. ಇಲ್ಲಿ ನೋಡಿ, ಐ ಆಮ್ ನಾಟ್ ಅ ಡಾಕ್ಟರ್. ಸೊ ನಾನು ಡಾಕ್ಟರ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲ, ಅಲ್ಲ ಇವೆಲ್ಲ ಬರುತ್ತಲ್ವಾ, ಇಟ್ಸ್ ವೆರಿ ಸಿಂಪಲ್. ಸೆಂಟೆನ್ಸ್ ನಲ್ಲಿ ನಾಟ್ ಮತ್ತೆ ನೆವರ್ ಇವೆರಡು ವರ್ಡ್ಸ್ಗಳನ್ನ ತುಂಬಾ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದು ಎಲ್ಲಾದ್ರೂ ಇವೆರಡು ವರ್ಡ್ ಅಲ್ಲಿ ಒಂದು ವರ್ಡ್ ಬಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ಅದು ನೆಗೆಟಿವೇ ಆಗಿರುತ್ತೆ. ಅಂಡ್ ಇನ್ನೊಂದಷ್ಟು ವರ್ಡ್ಸ್ಗಳಿದಾವೆ, ಸೆಲ್ಡಮ್ ಮತ್ತೆ ಹಾರ್ಡ್ಲಿ ಈ ತರದೆಲ್ಲ ಬರುತ್ತೆ. ಇದನ್ನ ಕ್ವಶನ್ ಟ್ಯಾಗ್ಸ್ ಮೇಲೆ ಪ್ರಿಫರಬಲಿ ಅದನ್ನೇ ಮೈನ್ ಆಗಿ ಇಟ್ಕೊಂಡು ಒಂದು ವಿಡಿಯೋನ ಮಾಡ್ತೀನಿ. ಅದ್ರಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಗೆಟಿವ್ ಮೀನಿಂಗ್ ಅನ್ನ ಡಿಫ್ರೆಂಟ್ ಆಂಗಲ್ ನಲ್ಲಿ ವಿತೌಟ್ ಯೂಸಿಂಗ್ ನೆವರ್ ಮತ್ತೆ ನಾಟ್. ಹಂಗೂ ಕೂಡ ನಾವು ನೆಗೆಟಿವ್ ಅನ್ನ ಹೆಂಗೆ ಕನ್ವೆ ಮಾಡ್ಬೋದು ಮೀನಿಂಗ್ ಅನ್ನ ಅನ್ನೋದನ್ನ ಆ ಟಾಪಿಕ್ ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇಲ್ಲಿ ತುಂಬಾ ಡಿಬೇಟ್ ಆಗೋದು ಬೇಡ, ಇಷ್ಟು ನೆನ್ಪಿಟ್ಕೊಳ್ಳಿ ಇಲ್ಲಿ. ಸೊ ನೋಡಿ, ಇಲ್ಲಿ ನಾಟ್ ಇದೆ, ಇಲ್ಲೂ ನಾಟ್ ಇದೆ. ಸೊ ನಾಟ್, ದೆನ್ ಇಲ್ಲಿ ನೆವರ್ ಇದೆ, ಅಂಡ್ ಇಲ್ಲೂ ಕೂಡ ನಾಟ್ ಇದೆ, ಅಂಡ್ ಇಲ್ಲೂ ಕೂಡ ನಾಟ್ ಇದೆ. ಅಂಡ್ ಒನ್ ಮೋರ್ ಥಿಂಗ್, ಡಿಫ್ರೆನ್ಸ್ ಬಿಟ್ವೀನ್ ನಾಟ್ ಅಂಡ್ ನೆವರ್. ಇಲ್ಲಿ ನೋಡಿ, ಇಲ್ಲಿ ಆಶಾ ನೆವರ್ ವಾಚಸ್ ಹಾರರ್ ಮೂವೀಸ್ ಅಂತ ಇದೆ, ಅಂದ್ರೆ ನೋಡೋದೇ ಇಲ್ಲ ಅಂತ. ಒಂದು ನೋಡಲ್ಲ ಬೇರೆ, ನೋಡೋದೇ ಇಲ್ಲ ಬೇರೆ. ಓಕೆ, ಸೊ ನೋಡೋದೇ ಇಲ್ಲ ಅಂತ ಹೇಳ್ತೀವಲ್ಲ, ಸ್ಟ್ರಾಂಗ್ ಆಗಿ ಒಂದನ್ನ ಇಲ್ಲ ಅಂತ ಹೇಳ್ತೀವಲ್ಲ, ಅಥವಾ ಬಾರ್ದು, ಹೋಗ್ಬಾರ್ದು, ನೋಡಬಾರ್ದು, ಮಾಡಬಾರ್ದು ಅಂತೆಲ್ಲ ಹೇಳ್ತೀವಲ್ಲ, ಸೊ ಅವಾಗ ನಾವು ಬರೀ ನಾಟ್ ಅನ್ನ ಯೂಸ್ ಮಾಡಬಾರ್ದು, ನೆವರ್ ಅನ್ನ ಯೂಸ್ ಮಾಡಬೇಕು. ಸೊ ಈ ಮೀನಿಂಗ್ ಹಿಂಗೆ ಕನ್ವೆ ಮಾಡುತ್ತೆ ನೋಡಿ. ಐ ಆಮ್ ನಾಟ್ ಅ ಡಾಕ್ಟರ್, ನಾನು ಡಾಕ್ಟರ್ ಅಲ್ಲ. ದ ಟ್ರೈನ್ ಹ್ಯಾಸ್ ನಾಟ್ ಅರೈವ್ಡ್ ಎಟ್, ಸೊ ಟ್ರೈನ್ ಇನ್ನೂ ಕೂಡ ಬಂದಿಲ್ಲ. ನೆಕ್ಸ್ಟ್, ಶಿ ಡಸಂಟ್ ಲೈಕ್ ಸ್ವೀಟ್ಸ್, ಆಕೆಗೆ ಸ್ವೀಟ್ ಇಷ್ಟ ಇಲ್ಲ. ದೆನ್ ಆಶಾ ನೆವರ್ ವಾಚಸ್ ಹಾರರ್ ಮೂವೀಸ್, ಆಶಾ ಯಾವತ್ತೂ ಕೂಡ ಹಾರರ್ ಮೂವೀಸ್ಗಳನ್ನ ನೋಡೋದೇ ಇಲ್ಲ. ಶಿ ಡಸಂಟ್ ವಾಚ್ ಅಂತ ಹೇಳಿದ್ರೆ ನೋಡಲ್ಲ ಆಗುತ್ತೆ, ನೆವರ್ ವಾಚಸ್ ಅಂತ ಬಂದ್ರೆ ನೋಡೋದೇ ಇಲ್ಲ. ಇದೊಂದು ನಿಮಗೆ ಮೈಂಡಲ್ಲಿ ಇರಲಿ. ಅಂಡ್ ನೆಕ್ಸ್ಟ್, ದಿಸ್ ಬ್ಯಾಂಕ್ ಡಸಂಟ್ ವರ್ಕ್ ಆನ್ ಸಂಡೇಸ್, ಸೊ ಪ್ರತಿ ಭಾನುವಾರ ಈ ಬ್ಯಾಂಕ್ ವರ್ಕ್ ಮಾಡಲ್ಲ, ರಜಾ ಇರುತ್ತೆ, ಸೊ ಮಾಡಲ್ಲ ಅಷ್ಟೇ. ದೆನ್ ವಿ ಡಿಡೆಂಟ್ ಅಟೆಂಡ್ ದ ಪಾರ್ಟಿ ಯೆಸ್ಟರ್ಡೇ, ನಾವು ನಿನ್ನೆ ಪಾರ್ಟಿಯನ್ನ ಅಟೆಂಡ್ ಮಾಡಲಿಲ್ಲ. ಸೊ ದಟ್ ಇಲ್ಲ ಅಥವಾ ಆಗಲ್ಲ, ಹೋಗಲ್ಲ ಇದೆಲ್ಲ ಬರುತ್ತಲ್ಲ, ಇದು ನೆಗೆಟಿವ್ ಮೀನಿಂಗ್ ಆಗುತ್ತೆ. ಸೊ ಈ ಎರಡು ಕೂಡ ಡಿಕ್ಲರೇಟಿವ್ ಸೆಂಟೆನ್ಸ್ ನಲ್ಲಿ ಬರುವಂತ ಎರಡು ಸಬ್ ಕ್ಯಾಟಗರೀಸ್ಗಳು, ಅಫಾರ್ಮೇಟಿವ್ ಸೆಂಟೆನ್ಸ್ ಮತ್ತೆ ನೆಗೆಟಿವ್ ಸೆಂಟೆನ್ಸ್ಗಳು. ಓಕೆ, ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಅಗೈನ್ ಇಫ್ ಯು ವಾಂಟ್ ಟು ಲರ್ನ್ ಗ್ರಾಮರ್ ಥರೋಲಿ, ಮತ್ತೆ ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಆಗಿರಲಿ, ಅಥವಾ ಬೇರೆ ರೆಗ್ಯುಲರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿರಲಿ, ಅಥವಾ ಲ್ಯಾಂಗ್ವೇಜ್ ಅನ್ನ ಪರ್ಫೆಕ್ಟ್ ಆಗಿ ಮತ್ತೆ ಅಕ್ಯುರೇಟ್ ಆಗಿ ಯೂಸ್ ಮಾಡೋದು ಅಂತ ಬರಲಿ, ಎಲ್ಲದಕ್ಕೂ ಕೂಡ ತುಂಬಾ ಯೂಸ್ ಆಗುವಂತ ಟಾಪಿಕ್ ಇದು. ಬಿಕಾಸ್ ನೆಕ್ಸ್ಟ್ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಮತ್ತೆ ಕ್ವಶನ್ ಟ್ಯಾಗ್ಸ್ಗಳು, ನೆಕ್ಸ್ಟ್ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಮತ್ತೆ ಬೇರೆ ಬೇರೆ ತರದೆಲ್ಲ ಗ್ರಾಮರ್ ಟಾಪಿಕ್ಸ್ಗಳು ಬರುತ್ತಲ್ವಾ. ಸೊ ಅದ್ರ ಜೊತೆಗೆಲ್ಲ ಆ ಟಾಪಿಕ್ಸ್ಗಳ ಮೇಲೆ ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡಬೇಕು, ಈಸಿಯಾಗಿ ವರ್ಕ್ ಮಾಡಬೇಕು ಅಂತಂದ್ರೆ, ಸೊ ಈ ತರದನ್ನ ನಾಲೆಡ್ಜ್ ತಿಳ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈ ಟೈಪ್ಸ್ ಆಫ್ ಸೆಂಟೆನ್ಸಸ್ಗಳು, ಸೊ ಡಿಕ್ಲರೇಟಿವ್ ಯಾವ್ದು ಬರುತ್ತೆ, ಹೆಂಗಿರುತ್ತೆ, ಮತ್ತೆ ಇಂಟರೋಗೇಟಿವ್ ಅಂದ್ರೆ ಹೆಂಗಿರುತ್ತೆ, ಇಂಪೇರೇಟಿವ್ ಅಂದ್ರೆ ಹೆಂಗಿರುತ್ತೆ, ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀಟಾಗಿ ರಿಜಿಸ್ಟರ್ ಮಾಡ್ಕೋಬೇಕು, ಯಾವ್ಯಾವ ಸೆಂಟೆನ್ಸ್ ಹೆಂಗಿರುತ್ತೆ, ಮತ್ತೆ ಏನ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ, ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಬಂದ್ರೆ ಇಂಟರೋಗೇಟಿವ್ ಸೆಂಟೆನ್ಸಸ್. ಇಟ್ಸ್ ವೆರಿ ಸಿಂಪಲ್. ಇಂಟರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಕ್ವಶನ್ಸ್ ಅಂತ ಅಷ್ಟೇ. ಸೊ ನಾವು ಯಾರನ್ನಾದ್ರೂ ಏನಾದ್ರೂ ಕ್ವಶನ್ ಕೇಳ್ತಾ ಇದೀವಿ ಅಂತಂದ್ರೆ, ಆ ಕ್ವಶನ್ಸ್ ಕೇಳುವಂತ ಎಲ್ಲಾ ತರದ ಸೆಂಟೆನ್ಸ್ಗಳನ್ನ ನಾವು ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಅಥವಾ ಗ್ರೂಪ್ ಮಾಡ್ತೀವಿ. ಅದರಲ್ಲಿ ಮತ್ತೆ ನಮಗೆ ಎರಡು ಕ್ಯಾಟಗರಿ ಬರುತ್ತೆ. ಸೊ ಒಂದು WH ಕ್ವಶನ್ಸ್, ಇನ್ನೊಂದು ಬಂದು ಎಸ್ ಆರ್ ನೋ ಕ್ವಶನ್ಸ್. ಇದಕ್ಕೆ ಬರೋಣ ಅದಕ್ಕೆ. ಸೊ WH ಕ್ವಶನ್ಸ್ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. WH ವರ್ಡ್ ಇಂದ ಶುರುವಾಗುವಂತ ಎಲ್ಲಾ ಕ್ವಶನ್ಸ್ಗಳನ್ನ ವಿ ಕಾಲ್ ದೆಮ್
WH ಕ್ವಶನ್ಸ್. ಫಾರ್ ಎಕ್ಸಾಂಪಲ್ ವಾಟ್, ಹೂಮ್, ಹೂಸ್, ವೈ, ಹೌ, ವೇರ್ ಇದೆಲ್ಲ ಇದೆಯಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ವರ್ಡನ್ನು ಸೇರಿಸ್ಕೊಂಡು ನಾವು ಕ್ವಶನ್ ಅನ್ನು ಫ್ರೇಮ್ ಮಾಡ್ತಿದ್ವಿ ಅಂತಂದ್ರೆ ಅದು ಯಾವ ಟೆನ್ಸ್ ಆದ್ರೂ ಆಗಿರಲಿ ಅದು, ಸೊ ಅದನ್ನು ನಾವು WH ಕ್ವಶನ್ ಅಂತ ಕರಿತೀವಿ. ಎಸ್ ಆರ್ ನೋ ಕ್ವಶನ್ಸ್ ಅಂದ್ರೆ ಆಕ್ಸಿಲರಿ ವರ್ಬ್ಸ್ ಇಂದ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡುವಂಥದ್ದು. ಸೊ ನಿಮಗೆ ವರ್ಬ್ಸ್ ಮೇಲೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಎಂಡಲ್ಲಿ ಅದ್ರದ್ದು ಲಿಂಕ್ ಅನ್ನು ಹಾಕ್ತೀನಿ. ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಅದನ್ನ ನೋಡಿ. ಬಿಕಾಸ್ ಇದು ಗ್ರಾಮರ್ ಅಂದ್ರೆ ಹೆಂಗಂದ್ರೆ ಒಂದಕ್ಕೊಂದಕ್ಕೆ ಇಂಟರ್ ಕನೆಕ್ಷನ್ ಇರುತ್ತೆ. ಸೊ ನೀವು ಒಂದು ಟಾಪಿಕ್ ಅನ್ನ ತರವಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ಟು ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಟಾಪಿಕ್ ಆರ್ ಫರ್ದರ್ ಟಾಪಿಕ್ಸ್. ಸೊ ಹಂಗಾಗಿ ನಾನು ಇಂಟರ್ ಕನೆಕ್ಷನ್ ಇಟ್ಕೊಂಡೇನೆ ಸೀರೀಸ್ ನಲ್ಲಿ ನಾನು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ನೋಡಿಲ್ಲ ಅಂತಂದ್ರೆ ಅದನ್ನ ನೋಡಿ ಕ್ಲಿಯರ್ಲಿ ಅರ್ಥ ಆಗುತ್ತೆ. ಸೊ ಅದರಲ್ಲಿ ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ವಿಡಿಯೋ ತುಂಬಾ ಲ್ಯಾಗ್ ಆಗ್ಬಿಡತ್ತೆ. ಸೊ ಅದನ್ನ ಮಾಡೋದು ಬೇಡ. ಸೊ ಅದು ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ ಇಲ್ಲಿ ಗೊತ್ತಾಗುತ್ತೆ ಆಕ್ಸಿಲರಿ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಯಾವುದು ಏನು ಅಂತ ಹೇಳಿ ಅದನ್ನ ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಅನ್ನ ಫ್ರೇಮ್ ಮಾಡೋದನ್ನ ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ. ಅಂಡ್ ಎಸ್ ಆರ್ ನೋ ಯಾಕೆ ಹೇಳ್ತೀವಿ ಅಂತ ಹೇಳಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಕ್ವಶನ್ಸ್ ಬಂದಾಗ. ಸೊ ಇದು WH ಕ್ವಶನ್ಸ್ಗಳು. ಇಟ್ಸ್ ವೆರಿ ಸಿಂಪಲ್. ನಾನು ಅವಾಗಲೇ ಹೇಳ್ದಂಗೆ ಆ ವರ್ಡ್ಸ್ಗಳಿಂದ ಶುರುವಾಗುವಂಥ ಎಲ್ಲ ಕ್ವಶನ್ಸ್ಗಳಿಗೆ ನಾವು WH ಕ್ವಶನ್ಸ್ ಅಂತ ಕರಿತೀವಿ. ಇಂಟರೋಗೇಟಿವ್ ಸೆಂಟೆನ್ಸ್ ನಲ್ಲಿ ಇದು ಒಂದು ಪಾರ್ಟ್. ಸೊ ಫಸ್ಟ್ ಒನ್ WH, ಸೆಕೆಂಡ್ ಒನ್ ಎಸ್ ಆರ್ ನೋ ಕ್ವಶನ್. ಇಲ್ಲಿ ನೋಡಿ ಸುಮ್ಮನೆ ಎಲ್ರಿಗೂ ಗೊತ್ತೇ ಆಗುತ್ತೆ, ಇದು ಸಿಂಪಲ್ ಆಗಿದೆ. ಅಂಡ್ ಹೂ ಇಸ್ ಯುವರ್ ಕ್ಲಾಸ್ ಟೀಚರ್, ವಾಟ್ ಡಿಡ್ ಯು ಬ್ರಿಂಗ್ ಫಾರ್ ಮೀ, ಹೌ ಕ್ಯಾನ್ ಐ ಸಾಲ್ವ್ ದಿಸ್ ಪ್ರಾಬ್ಲಮ್, ವೇರ್ ಡಿಡ್ ಯುವರ್ ಫಾದರ್ ಗೋ, ವೈ ವಾಸ್ ಶಿ ಲೇಟ್ ಎಸ್ಟರ್ಡೇ, ವೆನ್ ವಿಲ್ ಅರುಣ್ ಗೋ ಟು ಅಮೆರಿಕಾ. ಸೊ ಇವೆಲ್ಲ ಕೇಳುವಂಥ ಕ್ವಶನ್ಸ್ಗಳು ಯಾವುದೇ ಟೆನ್ಸ್ ಆಗಿರಲಿ, ಅದು ಇರ್ರೆಸ್ಪೆಕ್ಟಿವ್ ಆಫ್ ಟೆನ್ಸಸ್, ದಟ್ ಮೇ ಬಿ ಪ್ರೆಸೆಂಟ್, ಪಾಸ್ಟ್ ಆರ್ ಫ್ಯೂಚರ್ ಯಾವುದಾದ್ರೂ ಆಗಲಿ. ನಮಗೆ ನಾವೇ ಕ್ವಶನ್ ಕೇಳ್ಕೊಳ್ಳಿ, ನಾವು ಯಾರಿಗಾದ್ರೂ ಕ್ವಶನ್ ಕೇಳಿ, ಅಥವಾ ಬೇರೆ ಯಾರೋ ನಮಗೆ ಕ್ವಶನ್ಸ್ ಕೇಳಿ, ಟೋಟಲಿ ಕ್ವಶನ್ಸ್ ಕೇಳೋದಕ್ಕೆ ಸಂಬಂಧಪಟ್ಟಿದ್ದನ್ನ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡುವಾಗ ನಾವು ಈ ತರ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಬೇಕಾಗತ್ತೆ. ಅದನ್ನ ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇಷ್ಟು ಪೂರ್ತಿ WH ಕ್ವಶನ್ಸ್ಗಳಿಗೆ ಎಕ್ಸಾಂಪಲ್ಗಳು. ಇಲ್ಲಿ ನೋಡಿ, ಹೂ, ವಾಟ್, ಹೌ, ವೇರ್, ವೈ, ವೆನ್ ಇವೆಲ್ಲ WH ಕ್ವಶನ್ ವರ್ಡ್ಸ್ಗಳು. ಅಂಡ್ ನೆಕ್ಸ್ಟ್ ಒನ್ ಬಂದ್ರೆ ಎಸ್ ಆರ್ ನೋ ಕ್ವಶನ್ಸ್ಗಳು. ಡೂ, ಆರ್, ಹ್ಯಾವ್, ವಿಲ್, ಈಸ್, ಶುಡ್ ಇವೆಲ್ಲವೂ ಕೂಡ ಆಕ್ಸಿಲರಿ ವರ್ಬ್ಸ್ಗಳು. ಓಕೆನಾ. ಅಂಡ್ ಒಂದು ರಿಜಿಸ್ಟರ್ ಆಗಲಿ ನಿಮಗೆ ಕ್ವಶನ್ ಟ್ಯಾಕ್ಸ್ಗೆ ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಟಾಪಿಕ್ ಅನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಅಂಡ್ ಈಗಂತೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ ಟ್ಯಾಗ್ ಇಸ್ ಮೇಡ್ ಮ್ಯಾಂಡೇಟರಿ. ಆಲ್ಮೋಸ್ಟ್ ಕ್ವಶನ್ಸ್ಗಳು ಇದ್ದೇ ಇರ್ತವೆ ಕ್ವಶನ್ ಟ್ಯಾಕ್ಸ್ಗಳ ಮೇಲೆ. ಸೊ ಅಲ್ಲಿ ಈಸಿ ಆಗುತ್ತೆ. ಇದನ್ನೆಲ್ಲ ನೀವು ಚೆನ್ನಾಗಿ ರಿಜಿಸ್ಟರ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ. ಓಕೆ, ಎಸ್ ಆರ್ ನೋ ಅಂತ ಯಾಕೆ ಕರಿತೀವಿ ಅಂದ್ರೆ ಜಸ್ಟ್ ಈ ಕ್ವಶನ್ಸ್ ಅನ್ನು ಒಂದ್ಸಲಿ ಅಬ್ಸರ್ವ್ ಮಾಡಿ. ಓಕೆನಾ, ಕಾಣಿಸ್ತಾ ಇದೆ ಕ್ಲಿಯರ್ಲಿ, ಒಂದ್ಸಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ತರ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿದಾಗ ನಾವು ದ ಎಕ್ಸ್ಪೆಕ್ಟೆಡ್ ಆನ್ಸರ್ ವಿಲ್ ಬಿ ಐದರ್ ಎಸ್ ಆರ್ ನೋ. ಇವಾಗ ಫಸ್ಟ್ ಕ್ವಶನ್ ತಗೊಳ್ಳೋಣ. ಡಿ ಯು ನೀಡ್ ಎಕ್ಸ್ಟ್ರಾ ಟೈಮ್ ಅಂತ ನಾವು ಯಾರನ್ನಾದ್ರೂ ಕೇಳ್ತಾ ಇದೀವಿ ಅಂತಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಬೇಕಿದೆ ಅಂತಂದ್ರೆ ಎಸ್ ಅಂತಾರೆ, ಬೇಡ ಅಂತಂದ್ರೆ ನೋ ಅಂತಾರೆ. ಎಕ್ಸ್ಪ್ಲನೇಷನ್ ಇಸ್ ಫರ್ದರ್. ನೆಕ್ಸ್ಟ್ ಯಾಕೆ ಬೇಡ ಅಥವಾ ಯಾಕೆ ಬೇಕು ಅಂತ ಹೇಳೋದು ಬೇರೆ ಪ್ರಶ್ನೆ. ಬಟ್ ವಾಟ್ ಇಸ್ ದ ಫಸ್ಟ್ ವರ್ಡ್? ಇಟ್ ವಿಲ್ ಬಿ ಐದರ್ ಎಸ್ ಆರ್ ನೋ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಆರ್ ನೋ ಕ್ವಶನ್. ಸೊ ಆರ್ ದೇ ಕಮಿಂಗ್ ಟುಡೇ? ಅವ್ರು ಇವತ್ತು ಬರ್ತಾ ಇದ್ದಾರೆ ಅಂತಂದ್ರೆ ಎಸ್ ಅಂತೀವಿ, ಬರಲ್ಲ ಅಂದ್ರೆ ನೋ ಅಂತೀವಿ. ಓಕೆನಾ. ಸೊ ಎಲ್ಲ ಕ್ವಶನ್ಸ್ಗಳು ಅದೇ ಅಪ್ಲೈ ಆಗುತ್ತೆ. ಮತ್ತೆ ರಿಪೀಟ್ ಮಾಡಿ ಟೈಮ್ ವೇಸ್ಟ್ ಮಾಡಲ್ಲ ನಾನು. ಸೊ ದಟ್ ಈ ಕಾರಣಕ್ಕೋಸ್ಕರ ಇದನ್ನ ಎಸ್ ಆರ್ ನೋ ಕ್ವಶನ್ಸ್ ಅಂತ ಕರಿತೀವಿ. ಸೊ ಪಾಯಿಂಟ್ ಇಷ್ಟೇ, ಇಂಟರೋಗೇಟಿವ್ ಸೆಂಟೆನ್ಸ್ ನಲ್ಲಿ ಎರಡು ಕ್ಯಾಟಗರಿ ಬರುತ್ತೆ. ಒಂದು WH ಕ್ವಶನ್ಸ್ಗಳು, ಇನ್ನೊಂದು ಬಂದು ಎಸ್ ಆರ್ ನೋ ಕ್ವಶನ್ಸ್ಗಳು. ಸೊ ಇಷ್ಟೊತ್ತು ನೋಡಿದ್ವಿ ಅಲ್ಲ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದ್ರೆ ಇಂಪೆರೇಟಿವ್ ಸೆಂಟೆನ್ಸಸ್. ಸೊ ಇದು ಮಲ್ಟಿಪಲ್ ರೋಲ್ ಅನ್ನ ಪ್ಲೇ ಮಾಡ್ತವೆ. ಯಾವುದು? ಇಂಪೆರೇಟಿವ್ ಸೆಂಟೆನ್ಸ್ಗಳು. ಸೊ ಇಲ್ಲಿ ನೋಡಿ, ರಿಕ್ವೆಸ್ಟ್ ಯೂಸ್ ಮಾಡ್ತೀವಿ, ಕಮಾಂಡ್ ಅಥವಾ ಆರ್ಡರ್ಗೆ ಯೂಸ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಯೂಸ್ ಮಾಡ್ತೀವಿ, ಅಡ್ವೈಸ್ ಅಥವಾ ಸಜೆಷನ್ಸ್ ಅನ್ನ ಕೊಡುವಾಗ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಯಾವುದನ್ನ? ಇಂಪೆರೇಟಿವ್ ಸೆಂಟೆನ್ಸ್ಗಳನ್ನ. ಸೊ ಒಮ್ಮೆ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಎಸ್. ಓಕೆ, ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂತಂದ್ರೆ ಲೈಕ್ ಬಟನ್ ಅನ್ನ ಟ್ಯಾಪ್ ಮಾಡೋದಕ್ಕೆ ಕಂಜೂಸ್ತಾನ ಮಾಡಬೇಡಿ. ಲೈಕ್ ಅನ್ನ ಟ್ಯಾಪ್ ಮಾಡಿ, ಬಿಕಾಸ್ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕಂಟೆಂಟ್ ಯೂಸ್ಫುಲ್ ಆಗ್ತಿದೆ ಅಂತಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ತಾ ಇರಿ. ಯಾ, ಸೊ ಇದಕ್ಕೆ ಬರೋಣ ಇವಾಗ ಇಂಪೆರೇಟಿವ್ ಸೆಂಟೆನ್ಸ್ಗಳಿಗೆ. ನಾನು ಅವಾಗಲೇ ಹೇಳ್ದಂಗೆ ದಟ್ ಈಸ್ ಕಾಂಬಿನೇಷನ್ ಆಫ್ ಮೆನಿ. ಸಮ್ಟೈಮ್ಸ್ ನಾವು ಮಾತಾಡೋ ಟೋನಲ್ಲಿ ಗೊತ್ತಾಗುತ್ತೆ ನಾವು ಕಮಾಂಡ್ ಮಾಡ್ತಾ ಇದೀವಾ, ಅಥವಾ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಾ, ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೀವಾ, ಅಡ್ವೈಸ್ ಮಾಡ್ತಾ ಇದೀವಾ, ಸಜೆಷನ್ಸ್ ಮಾಡ್ತಾ ಇದೀವಾ ಅಂತ ಹೇಳಿ. ಬರೆಯುವಾಗ ಸಮ್ಟೈಮ್ಸ್ ಗೊತ್ತಾಗಲ್ಲ ಅದು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಡೂ ಯೋರ್ ಹೋಮ್ವರ್ಕ್ ನೌ ಅಂತ ಇದೆ. ಸೊ ನಮಗೆ ಹೇಳೋ ಟೋನಲ್ಲಿ ಬದಲಾವಣೆ ಮಾಡ್ಕೊಂಡು ಹೇಳ್ಬೋದು. ಬಟ್ ಬರ್ದಿರೋದನ್ನ ಓದ್ತಾ ಇದೀವಿ ಅಂತಂದ್ರೆ ಅದು ರಿಕ್ವೆಸ್ಟ್ ಬೇಕಾದ್ರೂ ಆಗಿರ್ಬೋದು, ಅಥವಾ ರಿಕ್ವೆಸ್ಟ್ ಆಗಿರಲ್ಲ, ಬಿಕಾಸ್ ಅಲ್ಲಿ ಪ್ಲೀಸ್ ಅನ್ನ ಆಡ್ ಮಾಡ್ತೀವಿ. ಇನ್ಸ್ಟ್ರಕ್ಷನ್ಸ್ ಬೇಕಾದ್ರೂ ಆಗಿರ್ಬೋದು, ಅಡ್ವೈಸ್ ಆದ್ರೂ ಆಗಿರ್ಬೋದು, ಅಥವಾ ಕಮೆಂಟ್ ಕೂಡ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಸೊ ಒಂದು ಶಾರ್ಟ್ ಕಟ್ ಮೆಥಡ್ ನಿಮಗೆ ಇಂಪೆರೇಟಿವ್ ಸೆಂಟೆನ್ಸ್ಗಳನ್ನ ನೆನ್ಪಿಟ್ಕೊಳ್ಳೋಕೆ ಅಂತಂದ್ರೆ, ಅಗೈನ್ ಪಾಸಿಟಿವ್ ಸೆಂಟೆನ್ಸ್ ಮತ್ತೆ ನೆಗೆಟಿವ್ ಅನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ವಶನ್ಸ್ಗಳಿಗೆ ಬಂದಾಗ. ಸೊ ಮತ್ತದು ಡಿಕ್ಲರೇಟಿವ್ ಸೆಂಟೆನ್ಸ್ ಬಂದಾಗ ಮತ್ತೆ ರಿಪೀಟ್ ಮಾಡಲ್ಲ. ಪಾಸಿಟಿವ್ ಸೆಂಟೆನ್ಸ್ಗಳಿತ್ತು ಅಂತಂದ್ರೆ ಸ್ಟ್ರೈಟ್ ವರ್ಬ್ ಇಂದ ಶುರುವಾಗ್ತವೆ. ಯಾವುದು? ಇಂಪೆರೇಟಿವ್ ಸೆಂಟೆನ್ಸ್ಗಳು. ರಿಕ್ವೆಸ್ಟ್ ಇದ್ರೆ ಈ ತರ ಕೈಂಡ್ಲಿ ಬರುತ್ತೆ. ಸೊ ಇಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಡೂ ಇದೆ, ಇಲ್ಲಿ ವಾಚ್ ಇದೆ, ಇಲ್ಲಿ ಓಕೆ ಪಾಸಿಟಿವ್ಸ್, ಇಲ್ಲಿ ಪಾಸ್ ಇದೆ. ಸೊ ಒಂದು
ಡೂ, ಮತ್ತೊಂದು ಪಾಸ್, ಮತ್ತೊಂದು ವಾಚ್. 3 ಪಾಸಿಟಿವ್ ಮೀನಿಂಗ್ ಅನ್ನ ಕೊಡುವಂಥದ್ದು. ಸೊ ಹಂಗಾಗಿ ಸ್ಟ್ರೈಟ್ ಅವೇ ವರ್ಬಿಂದ ಶುರುವಾಗಿದ್ದಾವೆ. ಅಂಡ್ ಇನ್ನು ಉಳಿದಿರೋ ಸೆಂಟೆನ್ಸ್ಗಳು ಇಲ್ಲಿ ಡೋಂಟ್ ಗೋ, ನೆವರ್ ಸ್ಕಿಪ್ ಅಂಡ್ ಓಕೆ, ಈ 2 ಸೆಂಟೆನ್ಸ್ಗಳಿದಾವಲ್ಲ, ಸೊ ಇವೇನಾಗಿದ್ದಾವೆ ನೆಗೆಟಿವ್ ಸೆಂಟೆನ್ಸ್ಗಳಿಂದ ಶುರುವಾಗಿದ್ದಾವೆ. ಸೊ ಹಂಗಾಗಿ ಡೋಂಟ್, ಇಲ್ಲಿ ನೆವರ್, ಇಲ್ಲಿ ಪಕ್ಕದಲ್ಲಿ ಗೋ ಇದೆ, ಪಕ್ಕದಲ್ಲಿ ಇಲ್ಲಿ ಸ್ಕಿಪ್ ಇದೆ. ಸೊ ಪಾಯಿಂಟ್ ಇಷ್ಟೇ. ಪಾಸಿಟಿವ್ ಬಂದಾಗ ನಾರ್ಮಲಿ ವರ್ಬಿಂದ ಶುರುವಾಗ್ತವೆ, ಸಬ್ಜೆಕ್ಟ್ ಯಾವುದು ಯಾರಿಗೆ ಹೇಳ್ತಾ ಇದೀವಿ ಅಂತ ಮೆನ್ಷನ್ ಮಾಡೋದಿಲ್ಲ. ಅಂಡ್ ನೆಗೆಟಿವ್ ಇದೆ ಅಂತಂದ್ರೆ ಡೋಂಟ್ ಮತ್ತೆ ನೆವರ್ ಇಂದ ಶುರುವಾಗುತ್ತೆ. ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ದ ಡಿಫರೆನ್ಸ್ ಬಿಟ್ವೀನ್ ಡೋಂಟ್ ಅಂಡ್ ನೆವರ್. ಸೊ ಅದನ್ನ ಇಲ್ಲಿಗೂ ಅಪ್ಲಿಕೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೆವರ್ ಸ್ಕಿಪ್ ದ ಮೆಡಿಸಿನ್ ಅಂತಂದ್ರೆ ಮೆಡಿಸಿನ್ ಅನ್ನ ಸ್ಕಿಪ್ ಮಾಡಲೇಬಾರದು ಅಂತ ಹೇಳಿ. ಡೋಂಟ್ ಸ್ಕಿಪ್ ಅಂದ್ರೆ ಮಾಡಬಾರ್ದು, ನೆವರ್ ಸ್ಕಿಪ್ ಅಂದ್ರೆ ಮಾಡಲೇಬಾರದು. ಕನ್ನಡದಲ್ಲಿ ಎರಡಕ್ಕೂ ಡಿಫರೆನ್ಸ್ ಇದೆ ಅಲ್ವಾ? ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಡೂ ಯುವರ್ ಹೋಮ್ವರ್ಕ್ ನಾವ್, ಡೋಂಟ್ ಗೋ ಔಟ್ಸೈಡ್ ಡ್ಯೂರಿಂಗ್ ರೈನ್, ಕೈಂಡ್ಲಿ ರಿಪ್ಲೈ ಟು ಮೈ ಮೇಲ್, ಪಾಸ್ ಮೀ ದ ಬುಕ್ ಪ್ಲೀಸ್, ನೆವರ್ ಸ್ಕಿಪ್ ದ ಮೆಡಿಸಿನ್, ವಾಚ್ ಐದರ್ ಅ ಮೂವಿ ಆರ್ ಅ ವೆಬ್ ಸೀರೀಸ್ ಫಾರ್ ಟೈಮ್ ಪಾಸ್. ಸೊ ಇದನ್ನ ಸಜೆಷನ್ ಅನ್ಕೊಳ್ಳೋಣ, ಇದನ್ನ ಅಡ್ವೈಸ್ ಅನ್ಕೊಳ್ಳೋಣ, ಇದು ರಿಕ್ವೆಸ್ಟ್ ಆಗುತ್ತೆ. ಓಕೆ, ಇದು ರಿಕ್ವೆಸ್ಟ್ ಆಗುತ್ತೆ. ಸೊ ಇದು ಒಂಥರ ಇನ್ಸ್ಟ್ರಕ್ಷನ್ ಆಗುತ್ತೆ. ಇದು ಇನ್ಸ್ಟ್ರಕ್ಷನ್ ಕೂಡ ಆಗ್ಬೋದು ಅಥವಾ ಕಮೆಂಟ್ ಕೂಡ ಆಗ್ಬೋದು. ಸೊ ಇದೆಲ್ಲವಕ್ಕೂ ಕೂಡ ನಾವು ಇಂಪೇರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಏನೋ ಕನ್ಫ್ಯೂಷನ್ ಆಗ್ತಿದೆ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಅಥವಾ ಏನಾದರೂ ಹೇಳೋದಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ಕೋಬೇಡಿ. ಸೊ ಫೀಲ್ ಫ್ರೀ, ನಾನು ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೋ ಡೌಟ್ಸ್ಗಳಿತ್ತು ಅಂತಂದ್ರೆ ಅಥವಾ ಏನಾದರೂ ಕೇಳೋದಿತ್ತು ಅಂತಂದ್ರೆ. ಓಕೆ, ಲಾಸ್ಟ್ ಒನ್ ಬಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಎಕ್ಸ್ಪ್ರೆಸ್ ಸಡನ್ ಅಂಡ್ ಸ್ಟ್ರಾಂಗ್ ಫೀಲಿಂಗ್ಸ್. ಸೊ ಯಾವ ಥರದ ಫೀಲಿಂಗ್ಸ್ ಅಂದರೆ ಇಲ್ಲಿ ಸರ್ಪ್ರೈಸ್, ಜಾಯ್, ಆಂಗರ್, ಎಕ್ಸೈಟ್ಮೆಂಟ್ ಇಷ್ಟಕ್ಕೆ ಫಿಕ್ಸ್ ಆಗಿಬಿಡಿ. ಸಡನ್ ಮತ್ತು ಸ್ಟ್ರಾಂಗ್ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ದಟ್ ಮೇ ಬಿ ಎ ಶಾಕಿಂಗ್ ನ್ಯೂಸ್ ಆರ್ ಸರ್ಪ್ರೈಸಿಂಗ್ ನ್ಯೂಸ್. ಇನ್ ಅದರ್ ವರ್ಡ್ಸ್, ದಟ್ ಮೇ ಬಿ ಎ ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್. ಸೊ ಸಡನ್ಲಿ ಅಥವಾ ಒಂದು ಸ್ಟ್ರಾಂಗ್ ಎಮೋಷನ್ಸ್ಗಳನ್ನ ಇಟ್ಕೊಂಡು ಹೇಳುವಾಗ ಯೂಸ್ ಮಾಡುವಂಥ ಎಲ್ಲ ಸೆಂಟೆನ್ಸ್ಗಳನ್ನ ಕೂಡ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹುರ್ರೇ, ವಿ won the match. Alas, I lost my bag in the bus. Ouch, that pan burned my hand. What a massive project this is. What an incredible goal he scored. How gracefully she sank. ಓಕೆ, 2 ಥರದ ಸೆಂಟೆನ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಅಂದರೆ 2 ಪ್ಯಾಟ್ರನ್ ಅಲ್ಲಿ ಯೂಸ್ ಮಾಡ್ತೀವಿ ಎಕ್ಸ್ಕ್ಲಮೇಟರಿ ಅಂತ ಬಂದರೆ. ಒಂದು ಬೈ ಯೂಸಿಂಗ್ ಇಂಟರ್ಜೆಕ್ಷನ್ಸ್, ಹುರ್ರೇ, ಅಲಾಸ್, ಔಚ್. ಇದು 3 ಇದೆಯಲ್ಲ, ಇದು 3ಅನ್ನು ನಾವು ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಒನ್ ಆಫ್ ದ 8 ಪಾರ್ಟ್ಸ್ ಆಫ್ ಸ್ಪೀಚ್. ಅದು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆಯಲ್ಲ, ಅದರಲ್ಲಿ ಇದು ಕೂಡ ಒಂದು. ಸಾಮಾನ್ಯವಾಗಿ ಲಾಸ್ಟ್ಗೆ ಇಟ್ಕೋತೀವಿ ಇದನ್ನ, ಇಂಟರ್ಜೆಕ್ಷನ್ಸ್ ಅನ್ನ. ಅದನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡುವಂಥದ್ದು. ಇನ್ನೊಂದು ವಾಟ್ ಮತ್ತೆ ಹೌ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡುವಂಥದ್ದು. ಇನ್ನು ನೋಡಿ, ವಾಟ್ ಅ ಮ್ಯಾಸಿವ್ ಪ್ರಾಜೆಕ್ಟ್ ದಿಸ್ ಈಸ್. ಎಂಥ ಮ್ಯಾಸಿವ್ ಪ್ರಾಜೆಕ್ಟ್ ಅಪ್ಪ ಇದು ಅಂತ ಹೇಳುವಾಗ ವಾಟ್ ಅನ್ನ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೋಬೇಕು ನೀವು, ವಾಟ್ ಮತ್ತೆ ಹೌ ಇದೆ ಅಂದ ಮಾತ್ರಕ್ಕೆ ಇಟ್ ಕ್ಯಾನಾಟ್ ಬಿ ಎ ಕ್ವೆಶ್ಚನ್. ನಾವು ಕ್ವಶನ್ ಕೇಳ್ತಾ ಇಲ್ಲ, ಅಪ್ಪ ಎಂಥ ಅದ್ಭುತ ಪ್ರದರ್ಶನ ಇದು, ಎಂಥ ಬ್ಯೂಟಿಫುಲ್ ಫ್ಲವರ್ ಇದು, ಎಂಥ ವೆದರ್ ಇದು ಅಂತ ನಾವು ಅಂತೀವಲ್ಲ ಹಂಗೆ. ಸೊ ಅದನ್ನ ಹೇಳುವಾಗ ಇಲ್ಲಿ ವಾಟ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹೌ ಕೂಡ ಹಾಗೇನೆ. ಹೌ ಗ್ರೇಸ್ಫುಲಿ ಶಿ ಸ್ಯಾಂಕ್. ಎಷ್ಟು ಚಂದವಾಗಿ ಅವಳು ಆಡಿದ್ಲು, ಎಷ್ಟು ಗ್ರೇಸ್ಫುಲ್ ಆಗಿ ಹಾಡಿದ್ದು, ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಈ ಕೆಲಸವನ್ನು ಮುಗಿಸಿದ್ದಾರೆ ಅಂತ ನಾವು ತುಂಬ ಸರ್ಪ್ರೈಸಿಂಗ್ ಆಗಿ ಹೇಳ್ತೀವಲ್ಲ. ಸೊ ಸ್ಟ್ರಾಂಗ್ ಎಮೋಷನ್ಸ್ ಅನ್ನ ಇಟ್ಕೊಂಡು ಹೇಳ್ತೀವಲ್ಲ, ಅವಾಗ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಇದು 2 ಪ್ಯಾಟರ್ನ್ ನೆನ್ಪಿಟ್ಕೋಬೇಕು. ಸೊ ಒಂದು ಬೈ ಯೂಸಿಂಗ್ ಇಂಟರ್ಜೆಕ್ಷನ್ಸ್, ಅನದರ್ ಒನ್ ಬೈ ಯೂಸಿಂಗ್ ವಾಟ್ ಅಂಡ್ ಹೌ. ಸೊ ಇಷ್ಟು ಪೂರ್ತಿ ಟೈಪ್ಸ್ ಆಫ್ ಸೆಂಟೆನ್ಸ್ಗಳು. ಓಕೆ, ವೆಯ್ಟ್. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕಾಗಿರೋದು, ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಬಂದರೆ ಅಟ್ ದ ಎಂಡ್ ಆಫ್ ಎವ್ರಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ವಿ ಯೂಸ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಅಥವಾ ಎಕ್ಸ್ಕ್ಲಮೇಟರಿ ಮಾರ್ಕ್. ಈ ಮಾರ್ಕ್ ಇದೆಯಲ್ಲ, ಇದನ್ನ ಯೂಸ್ ಮಾಡ್ತೀವಿ ಯಾವಾಗ ಎಕ್ಸ್ಕ್ಲಮೇಷನ್ ಸೆಂಟೆನ್ಸ್ಗಳ ಎಂಡಲ್ಲಿ. ಅಂಡ್ ನೆಕ್ಸ್ಟ್ ಕ್ವಶನ್ಸ್ಗಳಿಗೆ ಬಂದರೆ ಏನು ಮಾಡ್ತೀವಿ, ಈವನ್ ಇಂಪೇರೇಟಿವ್ ಸೆಂಟೆನ್ಸ್ಗಳಿಗೆ ಫುಲ್ ಸ್ಟಾಪ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಕ್ವಶನ್ಸ್ಗಳಿಗೆ ಬಂದರೆ ಏನು ಮಾಡ್ತೀವಿ, ಕ್ವಶನ್ ಮಾರ್ಕನ್ನು ಯೂಸ್ ಮಾಡ್ತೀವಿ. WH ಕ್ವಶನ್ಸ್ಗಳಿಗೂ ಅಷ್ಟೇ, ಮತ್ತು SR ನೋ ಕ್ವಶನ್ಸ್ಗಳಿಗೂ ಅಷ್ಟೇ. ಡಿಕ್ಲರೇಟಿವ್ ಸೆಂಟೆನ್ಸ್ಗಳಿಗೆ ಬಂದಾಗ ಎಗೇನ್ ಫುಲ್ ಸ್ಟಾಪ್ ಅನ್ನ ಯೂಸ್ ಮಾಡ್ತೀವಿ. ಇಷ್ಟು ಪೂರ್ತಿ ನಿಮ್ಗೆ ನೆನಪಿರಲಿ, ಬಿಕಾಸ್ ಪಂಕ್ಚುಯೇಷನ್ ಅನ್ನ ಫಾಲೋ ಮಾಡೋದು ಅಂತ ಬಂದಾಗ ಇವು ತುಂಬ ನಿಮಗೆ ಹೆಲ್ಪ್ ಆಗ್ತವೆ. ಸೊ ಡಿಕ್ಲರೇಟಿವ್ ಸೆಂಟೆನ್ಸ್ಗೆ ಫುಲ್ ಸ್ಟಾಪ್ ಅನ್ನ ಯೂಸ್ ಮಾಡಬೇಕು. ಆ್ಯಂಡ್ ಇಂಟರೋಗೇಟಿವ್ ಸೆಂಟೆನ್ಸ್ಗಳಿಗೆ ಬಂದರೆ ಕ್ವಶನ್ ಮಾರ್ಕನ್ನು ಯೂಸ್ ಮಾಡಬೇಕು. ಆ್ಯಂಡ್ ಇಂಪೇರೇಟಿವ್ ಸೆಂಟೆನ್ಸ್ಗಳಿಗೆ ಬಂದರೆ ಕೂಡ ಫುಲ್ ಸ್ಟಾಪ್ ಅನ್ನ ಯೂಸ್ ಮಾಡಬೇಕು. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗಳಿಗೆ ಬಂದಾಗ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಯೂಸ್ ಮಾಡಬೇಕು. ಸೊ ಇದಾಗಿತ್ತು ಟೈಪ್ಸ್ ಆಫ್ ಸೆಂಟೆನ್ಸ್ಗಳ ಬಗ್ಗೆ. ನೆಕ್ಸ್ಟ್ ಸ್ಟ್ರಕ್ಚರ್ದನ್ನ ಇಟ್ಕೊಂಡು, ಅಂದರೆ ಸಿಂಪಲ್, ಕಾಂಪ್ಲೆಕ್ಸ್ ಮತ್ತು ಕಾಂಪೌಂಡ್ ಅನ್ನ ಮತ್ತೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇದೇ ಥರದ ವಿಡಿಯೋಗೋಸ್ಕರ ಚಾನಲ್ ಅನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.